ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲೂ ಕೂಡ ಧಾರಾಕಾರ ಮಳೆ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಮಳೆ ಆದ್ರೆ ರಾಜ್ಯದಲ್ಲೂ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಆತಂಕ ಮನೆ ಮಾಡುತ್ತೆ. ಕಾರಣ ಮಹಾರಾಷ್ಟ್ರದಲ್ಲಿ ಮಳೆ ಆದ್ರೆ ಅದರ ಎಫೆಕ್ಟ್ ನೇರವಾಗಿ ಈ ಕೃಷ್ಣಾ ನದಿಗೆ ಅಲ್ಲಿಂದ ನೀರು ಹರಿದು ಬರೋದ್ರಿಂದ ಆ ಭಾಗದಲ್ಲಿರುವಂತಹ ಬಹುತೇಕ ಜಲಾಶಯಗಳು ಕೂಡ ಭರ್ತಿ ಆಗ್ಬಿಡುತ್ತೆ. ಈಗ ಜಲಾಶಯಗಳು ಭರ್ತಿ ಆದ ಬಳಿಕ ಪ್ರವಾಹದ ಆತಂಕ ಜನರನ್ನ ಕಾಡ್ತಾ ಇದೆಯಂತೆ. ಸೊ ಯಾವ ರೀತಿಯ ಸಮಸ್ಯೆ ಇದೆ, ಜನ ಯಾವ ರೀತಿಯ ಆತಂಕ ಫೇಸ್ ಮಾಡ್ತಿದ್ದಾರೆ, ಈ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಹೌದು, ವಿಜಯಪುರ ಅಂದ್ರೆ ಭೀಕರ ಬರಪೀಡಿತ ಅಂತ ಹಣೆಪಟ್ಟಿ ಕಟ್ಕೊಂಡಿರುವ ಜಿಲ್ಲೆ. ಈ ಜಿಲ್ಲೆಯ ರೈತರು ಒಮ್ಮೆ ಅತಿವೃಷ್ಟಿಗೆ ಇನ್ನೊಮ್ಮೆ ಅನಾವೃಷ್ಟಿಗೆ ತುತ್ತಾಗ್ತಾರೆ. ಈ ಬಾರಿ ಜಿಲ್ಲೆಯ ಒಂದು ಭಾಗದ ರೈತರ ಮೊಗದಲ್ಲಿ ಸಂತಸ ಮೂಡಿದ್ರೆ ಇನ್ನೊಂದೆಡೆ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬಂದಿದ್ದು ರೈತರಲ್ಲಿ ಸಂತಸ ಮನೆ ಮಾಡಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಅಧಿಕ ಪ್ರಮಾಣದಲ್ಲಿ ಮಳೆಯಾದ ಕಾರಣ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬಂದಿದೆ. ಆಲಮಟ್ಟಿ ಜಲಾಶಯಕ್ಕೆ 56,481 ಕ್ಯೂಸೆಕ್ನಷ್ಟು ನೀರು ಹರಿದು ಬರ್ತಿದ್ದು ರೈತರಲ್ಲಿ ಹರ್ಷ ತಂದಿದೆ. ಜೊತೆಗೆ ಈ ಬಾರಿ ಆಲಮಟ್ಟಿ ಜಲಾಶಯ ಬೇಗನೆ ತುಂಬುವ ಲಕ್ಷಣಗಳಿದ್ದು, ಹಾಗೆಯೇ ಬಾಗಿನ ಅರ್ಪಣೆ ಕೂಡ ತಡ ಮಾಡದೆ ತುಂಬಿದ ತಕ್ಷಣ ನೆರವೇರಿಸಬೇಕು ಅಂತ ರೈತ ಮುಖಂಡರು ಒತ್ತಾಯ ಮಾಡಿದ್ದಾರೆ. ಈಗ ಡ್ಯಾಮ್ ಏನದ ಶೀಘ್ರದಲ್ಲಿ ಭರ್ತಿ ಆಗ್ತಕ್ಕಂಥದ್ದು ಎಲ್ಲ ಲಕ್ಷಣ ಕಂಡು ಬರ್ತಾವೆ. ಆ ಭರ್ತಿ ಆದ ನಂತರ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮಲತಾಯಿ ಧೋರಣೆ ಬಿಡಬೇಕು. ಮೊದಲಿಂದಲೂ ನಮ್ಮ ಆಲಮಟ್ಟಿ ಲಾಭಶಾಸ್ತ್ರಿ ಜಲಾಶಯಕ್ಕೆ ಮಲತಾಯಿ ಧೋರಣೆ ಅನುಸರಿಸಿ ಒಂದು ಕಣ್ಣಿಗೆ ಸುಣ್ಣ ಮತ್ತು ಇನ್ನೊಂದು ಕಣ್ಣಿಗೆ ಬೆಣ್ಣೆ ಒರೆಸುವಂಥ ನಿಟ್ಟಿನಲ್ಲಿ ತಾವು ಮಲತಾಯಿ ಧೋರಣೆ ಅನುಸರಿಸ್ತಾ ಇದ್ದೀರಿ. ಏನು KRS ಕೃಷ್ಣರಾಜ ಸಾಗರ ಕಾವೇರಿ ನದಿ ತುಂಬಿದ ತಕ್ಷಣ ಬಾಗಿ ನರ್ಪಿಸ್ತೀರಿ. ಅದೇ ಆಲಮಟ್ಟಿ ಡ್ಯಾಮ್ ತುಂಬಿದ ತಕ್ಷಣ ನೀವು ಯಾಕೆ ಮಾಡಂಗಿಲ್ಲ, ವಿಳಂಬ ಯಾಕೆ ಮಾಡ್ತೀರಿ? ಇನ್ನೊಂದೆಡೆ ಹಿಂಗಣಿ ಬ್ಯಾರೇಜ್ ಅಧಿಕಾರಿಗಳ ಎಡವಟ್ಟಿನಿಂದ ಭೀಮಾ ನದಿಗೆ 50,000 ಕ್ಯೂಸೆಕ್ ನೀರು ಹರಿದು ಬಂದಿದೆ. ಇದರಿಂದಾಗಿ ನದಿ ದಡದಲ್ಲಿನ ಪಂಪ್ ಸೆಟ್ಗಳು ಜಲಾವೃತವಾಗಿದೆ. ಮುಂಚಿತವಾಗಿ ಹಿಂಗಣಿ ಬ್ಯಾರೇಜ್ ಅಧಿಕಾರಿಗಳಿಗೆ ಮಹಾರಾಷ್ಟ್ರದ ಅಧಿಕಾರಿಗಳು ಮಾಹಿತಿ ನೀಡಿದ್ರು ಎನ್ನಲಾಗಿದೆ. ಆದರೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿರುವ ಆರೋಪ ಕೇಳಿ ಬಂದಿದೆ. ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಮಳೆಯಾಗಿರೋದ್ರಿಂದ ನೀರಾ ಜಲಾಶಯದಿಂದ ಸುಮಾರು 26,000 ಕ್ಯೂಸೆಕ್ಸ್ ನೀರುಗಳನ್ನು ಬಿಟ್ಟಿರ್ತಾರೆ. ಅದನ್ನೇನದ ಹಿಂಗಣಿ ಜಲಾಶಯದಲ್ಲಿರುವಂಥ ಅಧಿಕಾರಿಗಳು ಮುಂದಾಲೋಚನೆ ಮಾಡಿ ಇಲ್ಲಿರುವಂಥ ಎಲ್ಲ ಇಂಡಿ ಭಾಗದ ರೈತರಿಗೆ ಮುಂದಾಲೋಚನೆ ತಿಳಿಸಿ ತಮ್ಮ ಮೋಟರ್ಗಳನ್ನು ತೆಗೆದಿಟ್ಟುಕೊಡ್ರಿ ಅಂತೇಳಿ ಅವ್ರು ಏನಾದ್ರು ಸೂಚನೆ ಕೊಡಬೇಕಾಗಿತ್ತು. ಆದರೆ ಅವರ ನಿರ್ಲಕ್ಷ್ಯದಿಂದಾಗಿ ಸುಮಾರು 50,000ಕ್ಕಿಂತ ಹೆಚ್ಚು ಕ್ಯೂಸೆಕ್ಸ್ ನೀರುಗಳನ್ನು ಏಕಾಏಕಿ ಬಿಟ್ಟಿರೋದ್ರಿಂದ ಇಂಡಿ ಭಾಗದ ಹಲವಾರು ರೈತರ ಕೃಷಿ ಭೂಮಿಯಲ್ಲಿರುವಂಥ ಈ ಏನದ ಮೋಟರ್ ಪಂಪ್ ಸೆಟ್ಗಳು ಆ ನೀರಿನಲ್ಲಿ ಕೊಚ್ಚಿಕೊಂಡು ಹೋದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ನೇರ ಹೊಣೆಗಾರರು ಹಿಂಗಣಿ ಅಧಿಕಾರಿಗಳಾಗಿರ್ತಾರೆ. ಒಂದೆಡೆ ಕೃಷ್ಣಾ ನದಿಗೆ ನೀರು ಹರಿದು ಬರುತ್ತಿರುವ ಕಾರಣ ರೈತರಿಗೆ ಸಂತಸವಾದ್ರೆ, ಇನ್ನೊಂದೆಡೆ ಭೀಮಾ ನದಿಗೆ ಏಕಾಏಕಿ ನೀರಿನ ಹರಿವು ಹೆಚ್ಚಿದ ಪರಿಣಾಮ ರೈತರ ಪಂಪ್ ಸೆಟ್ಗಳು ಜಲಾವೃತವಾಗಿದ್ದು ರೈತರಿಗೆ ಸಂಕಷ್ಟವನ್ನ ತಂದೊಡ್ಡಿದೆ. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.